ಬೆಳಗಾವಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಪರಿಣಾಮ ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಬಳಿ ರಾಜ ಲಖಮಗೌಡ ಹಿಡಕಲ್ ಜಲಾಶಯ ಭರ್ತಿಯಾಗಿದ್ದು ಈ ಭಾಗದ ಜನರ ಸಂತಸಕ್ಕೆ ಕಾರಣವಾಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಹಿಡಕಲ್ ಬಳಿ ನಿರ್ಮಿಸಿರುವ ಈ ಜಲಾಶಯ 51 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. 2 ತಿಂಗಳ ಹಿಂದೆ ಮಳೆ ಕೊರತೆಯಿಂದ ಜಲಾಶಯದಲ್ಲಿ 5 ಟಿಎಂಸಿ ನೀರು ಮಾತ್ರ ಉಳಿದಿತ್ತು. ಅದಾದ ಬಳಿಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಜಲಾಶಯ ಈಗ ತುಂಬಿ ತುಳುಕುತ್ತಿದೆ. ಹೆಚ್ಚಿನ ನೀರಿನ ಹೊರಹರಿವಿಗಾಗಿ ಜಲಾಶಯದ 10 ಗೇಟ್ಗಳನ್ನು ತೆರೆಯಲಾಗಿದೆ. ಜಲಾಶಯ ತುಂಬಿರುವುದರಿಂದ ಸ್ಥಳೀಯ ಜನತೆಯಲ್ಲಿದ್ದ ಕುಡಿಯುವ ನೀರಿನ ಕೊರತೆಯ ಆತಂಕ ದೂರವಾಗಿದೆ. ರೈತರ ಕೃಷಿಗೂ ಅನುಕೂಲವಾಗಿದೆ. ದೂರದರ್ಶನದೊಂದಿಗೆ ರೈತ ಮುಖಂಡ ಚಿಕ್ಕೋಡಿಯ ಮಂಜುನಾಥ ಪರಗೌಡ, ಹಿಡಕಲ ಜಲಾಶಯ ತುಂಬಿ ಹರಿಯುತ್ತಿದೆ. ಹಾಗಾಗಿ ಅಗತ್ಯವಿರುವ ಪ್ರದೇಶಗಳಿಗೆ ನೀರು ಹರಿಸುವ ಕೆಲಸವನ್ನು ನೀರಾವರಿ ಇಲಾಖೆ ಮಾಡಬೇಕೆಂದು ಮನವಿ ಮಾಡಿದರು. ರೈತರಿಗೆ ಅನುಕೂಲ ಆಗತೈತಿ. ಮತ್ತು ಅದೇ ರೀತಿ ಒಳಗೆ ಏನು JLBC ನೀರು ಹೊರಗಡೆ ಔಟ್ಸೈಡ್ ಹೋಗತೈತಿಲ್ಲ. ಸೊ ಇಲ್ಲೇ ಹಿಡಕಲ್ ಜಲಾಶಯದಿಂದ ರಾಯಬಾಗದಿಂದ ಅರಚಲ್ಡಿ ಏನು ನಡದಿವಾಡಿವರೆಗೆ 42 ಕಿಲೋಮೀಟರ್ ಏನು JLBC ಕಾಲುವೆ ಹರಿದೈತಿ. ಸೊ ಆ ಕಾಲುವೆಗೆ ನೀರು ಬಿಡತ್ತಿಲ್ಲ. ಅದನ್ನೊಂದು ಸ್ವಲ್ಪ ಸರ್ಕಾರ ತಕ್ಷಣವೇ ಎಚ್ಚೆತ್ಕೊಂಡು ನೀರು ಬಿಡಿಸುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇದು ಬಹಳ ದಿನಗಳಿಂದ ಇದೊಂದು ಮನವಿ ಐತಿ ಸರ್ಕಾರಕ್ಕೆ. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ, ಹಿಡಕಲ್ ಜಲಾಶಯ ತುಂಬಿ ಹರಿಯುತ್ತಿದ್ದು ಇದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಹಾಗೂ ರೈತರ ಬೆಳೆಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಕಳೆದ ಬಾರಿ ಸಮರ್ಪಕವಾಗಿ ಮಳೆಯಾಗದೆ ರೈತರು ಕಂಗಾಲಾಗಿದ್ದರು. ಆದರೆ ಈ ಬಾರಿ ಜಲಾಶಯ ತುಂಬಿರುವುದು ಸಂತಸ ತಂದಿದೆ ಎಂದರು. ಚಿಕ್ಕೋಡಿ ತಾಲೂಕಾ, ಮೂಡಲಗಿರಿ ತಾಲೂಕಾ ಈ ಕಡೆ ಎಲ್ಲ ಬೆಳೆ ಒಣಗಾಕ ಮಳಿನೇ ಇಲ್ಲ. ಇದ್ರ ಕಾರಣ ಈ ಕೆನಾಲ್ಗೆ ನೀರು ಬಿಟ್ಟರು ಇದರಿಂದ ರೈತರಿಗೆ ಕಾಯಕಲ್ಪ ಆಗೈತೆ. ಇಲ್ಲ ಇವ್ರು ನೀರು ಬಿಡ್ಲಾಗ್ತದೆ. ರೈತರಂತೂ ಮೊದಲ ಹೈರಾಣಾಗಿದ್ರು. ಬೆಳೆ ಇದ್ದದನ್ನು ಸುಧಾ ಖರ್ಚು ಮಾಡಿ ವಿಸ್ತಾರ ಮಾಡಿದ್ರು. ಅವೆಲ್ಲ ಒಣಗಿ ಹೋಗ್ತಿದ್ವು. ಆದ್ರೆ ಇವ್ರು ಹಿಡಕಲ್ ಡ್ಯಾಮ್ ನೀರು ಬಿಡೋದ್ರಿಂದ ಜನರಿಗೆ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ ರೈತರ.